ಏನಕ್ಕೋಸ್ಕರ ಧರಣಿ ಕೂತಿದ್ದೀರಾ? ಸರ್, ನನ್ನ ಹೆಸರು ವಿಜಯ್ ಅಂತ, ರಾಮನಾಥ್ಪುರದಿಂದ, ಅಕ್ಲೂರು ತಾಲೂಕು ರಾಮನಾಥ್ಪುರ ಕೋಟವಾಡ ಭಾಗದಲ್ಲಿ 2019-20 ವಸತಿ ರಹಿತರು ಅಂತ 59 ಜನ ಸೆಲೆಕ್ಟ್ ಮಾಡ್ತಾರೆ. 59 ಜನ ಸೆಲೆಕ್ಟ್ ಮಾಡಿ ಫಸ್ಟ್ ಲಿಸ್ಟಲ್ಲಿ, ಸೆಕೆಂಡ್ ಲಿಸ್ಟಲ್ಲಿ ಅದರಲ್ಲಿ 12 ಜನ ರಿಜೆಕ್ಟ್ ಮಾಡ್ತಾರೆ, ಅನರ್ಹರು ಅಂತ. 47 ಜನಕ್ಕೆ ಕನ್ಫರ್ಮೇಷನ್ ಆಗಿ ಇವರು ಅರ್ಹರು ಅಂದ್ಬಿಟ್ಟು 47 ಜನಕ್ಕೆ 2020ರಲ್ಲಿ ಸೆಲೆಕ್ಟ್ ಮಾಡಿ 2022ಕ್ಕೆ ಹಕ್ಕುಪತ್ರ ಕೊಡ್ತಾರೆ. 2 ವರ್ಷಗಳ ನಂತರ ಹಕ್ಕುಪತ್ರ ಕೊಡ್ತಾರೆ. ಪಂಚಾಯತ್ ಯಾರು ಕೊಡೋದು? ಗ್ರಾಮ ಪಂಚಾಯತಿಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ 47 ಜನಕ್ಕೆ 30-40 ಸೈಟ್ನ ಅಲಾಟ್ ಮಾಡಿಬಿಟ್ಟು 47 ಜನ ಅರ್ಹರು ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ 2022ರಲ್ಲಿ ಹಕ್ಕುಪತ್ರ ಕೊಡ್ತಾರೆ ನಮಗೆ 47 ಕುಟುಂಬಕ್ಕೆ. 2022ರಲ್ಲಿ ಹಕ್ಕುಪತ್ರ ಕೊಟ್ಟು ಖಾತೆ ಮಾಡಿಕೊಡಿ ಅಂತ ನಾವು ಅಂದಿನಿಂದ ಇಲ್ಲಿವರೆಗೂ 2026ವರೆಗೂ ಕೂಡ ವಿವಿಧ ಪ್ರತಿಯೊಂದು ತಾಲೂಕು ಪಂಚಾಯತಿಗೆ ಹೋದ್ವಿ, ಜಿಲ್ಲಾ ಪಂಚಾಯತಿಗೆ ಹೋದ್ವಿ, DC ಆಫೀಸಿಗೆ ಬಂದ್ವಿ, ನಮ್ಮ ಗ್ರಾಮ ಪಂಚಾಯತಿಗೆ ಲೆಕ್ಕವಿಲ್ಲದಷ್ಟು ಸರಿ ಹೋದ್ವಿ. ಎಲ್ಲರೂ ಪ್ರತಿಯೊಬ್ಬರು 47 ಕುಟುಂಬದವರು ಹೋಗಿದ್ವಿ. ನಮಗೆ ಖಾತೆ ಮಾಡಿಕೊಟ್ರು ನಮ್ಗೆ ಏನಾದರೂ ಸಣ್ಣ ಪುಟ್ಟ ಸಾಲಗಿಲ್ಲ ತೊಗೊಂಡು ಏನಾದರೂ ಒಂದು ಮನೆಗಿನ ಮಾಡ್ಕೋಬೋದು ಅನ್ನೋ ಉದ್ದೇಶಕ್ಕೆ 106 ಸರಿ ಹೋಗಿದ್ವಿ ನಾವು ಇಲ್ಲಿಗೆ ಗ್ರಾಮ ಪಂಚಾಯತಿಗೆ. ಯಾರೂ ಕೂಡ ಇದುವರೆಗೂ ಕೂಡ ನಮ್ಮನ್ನು ಗಮನಿಸಲಿಲ್ಲ. ಅದಲ್ಲದೆ 1 ವರ್ಷದ ಮುಂಚೆ ಗ್ರಾಮ ಪಂಚಾಯತಿಯಲ್ಲಿ ಒಂದು 5 ದಿನ ಸ್ಟ್ರೈಕ್ ಕೂತಿದ್ವಿ ಹಗಲು ರಾತ್ರಿ ಮಳೆಯಲ್ಲಿ. ಯಾವ ಗ್ರಾಮ ಪಂಚಾಯತಿ ಹತ್ರ? ರಾಮನಾಥ್ಪುರ ಗ್ರಾಮ ಪಂಚಾಯತಿ, ರಾಮನಾಥ್ಪುರ ಅಕ್ಲೂರು ತಾಲೂಕು ರಾಮನಾಥ್ಪುರ ಗ್ರಾಮ ಪಂಚಾಯತಿಯಲ್ಲಿ 47 ಕುಟುಂಬದವರು ಕೂಡ 5 ದಿನ ಮಳೆ ನಡುವೆ ಹಗಲು ರಾತ್ರಿ ಧರಣಿ ಕೂತಿದ್ವಿ. ಆವಾಗ ಕೂಡ ಜನಪ್ರತಿನಿಧಿಗಳಾಗಲಿ ಅಥವಾ ಪಂಚಾಯತಿ ಅಧಿಕಾರಿಗಳಾಗಲಿ ಯಾರೂ ಕೂಡ ನಮ್ಮ ಕಡೆ ಗಮನ ಕೊಡಲಿಲ್ಲ. ಅದರಿಂದ ಬೇಸತ್ತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೂಡ ನಾವು DC ಮೇಡಮ್ಗೆ ಕೂಡ ನಾವು ಲೆಟರ್ ಕೊಟ್ಟಿದ್ವಿ. ಅವ್ರುಗಳೇನು ಅಲ್ಲಿಗೆ ರೆಫರ್ ಮಾಡ್ತಾರೆ, ಇಲ್ಲಿಗೆ ಪಂಚಾಯತಿಗೆ ರೆಫರ್ ಮಾಡ್ತಾರೆ, ಅರ್ಹರಿದ್ದಲ್ಲಿ ಮಾಡಿಕೊಡಿ ಅಂತ. ಅವ್ರುಗಳು ಕೇಳ್ತಾರೆ 3 ತಲೆಮಾರಿನ ವಂಶವೃಕ್ಷ ಕೊಡಿ ಅಂತ ಕೇಳ್ತಾರೆ. ನಮ್ಮಲ್ಲಿ ಕೆಲವರೆಲ್ಲ ಸತ್ತು ಹೆಚ್ಚು ಕಡಿಮೆ 30 ವರ್ಷದ ಮೇಲಾಗಿದೆ, ಅವ್ರದ್ದು ಡೀಟೇಲ್ಸ್ ಸಿಗಲ್ಲ. ಇವ್ರುಗಳು ಮಾಡಿಕೊಡ್ಬೇಕಲ್ಲ ಅನ್ನೋ ಉದ್ದೇಶಕ್ಕೆ ನಮ್ಮನ್ನು ಸತಾಯಿಸ್ತಾ ಇದ್ದಾರೆ. ಅದರಿಂದ ಇವಾಗ ಹೆಚ್ಚು ಕಡಿಮೆ 42 ದಿನದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸ್ಟ್ರೈಕ್ ಕೂತ್ಕೊಂಡಿದ್ದೀವಿ ಸರ್. 42 ದಿನದಿಂದ ಯಾವ ಜನಪ್ರತಿನಿಧಿಗಳು ಯಾರು ಬಂದಿಲ್ಲ? ಜನಪ್ರತಿನಿಧಿಗಳು ಒಬ್ಬರು ಇಲ್ಲ ಸರ್, ಯಾರು ಬಂದಿಲ್ಲ. ಜಿಲ್ಲಾಧಿಕಾರಿಗಳು ಬಂದಿದ್ರಾ? ಜಿಲ್ಲಾಧಿಕಾರಿಗಳು 2-3 ಸಾರಿ ನಮ್ಮನ್ನು ಭೇಟಿ ಮಾಡಿ ಕಡತ ತರಿಸ್ಕೊಂಡು ನಾವು ಏನಿದೆ ಅಂತ ಪರಿಶೀಲಿಸಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನಾಳೆ ನಾಡಿದ್ದು ಟೈಮ್ ಕೊಟ್ಟಿದ್ದಾರೆ ಸರ್, ನೋಡೋಣ ಮಾಡಿಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.